ತಾಯಿ ಮಾನಸಾದೇವಿ ಸಾಕ್ಷಾತ್ ಈಶ್ವರನ ಪರಮೇಶ್ವರನ ಪುತ್ರಿ, ವಾಸುಕಿಯ ತಂಗಿ. ತಾಯಿಯ ಹೆಸರಲ್ಲಿ ಇರೋ ರೀತಿಯೇ ಮಾನಸ ಅಂದರೆ ಬಂದಂಥ ಭಕ್ತರ ಆಸೆಗಳನ್ನು, ಮನೋಭಿಲಾಷೆಗಳನ್ನು ಪೂರ್ಣ ಮಾಡುವಂಥ ತಾಯಿ. ಈ ತಾಯಿಯ ದರ್ಶನ ಪಡಿಬೇಕಾದ್ರೆ ನಾವು ಉತ್ತರಾಖಂಡ್ನ ಹರಿದ್ವಾರದ ಬಿಲ್ವ ಪರ್ವತಕ್ಕೆ ನಾವು ಭೇಟಿ ಕೊಡಬೇಕಾಗತ್ತೆ. ಬನ್ನಿ ಸ್ನೇಹಿತರೆ, ನಿಮ್ಮನ್ನೆಲ್ಲ ಹರಿದ್ವಾರದ ಬಿಲ್ವ ಪರ್ವತದ ಬಿಲ್ವ ತೀರ್ಥಕ್ಕೆ ತಾಯಿಯ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಕಷ್ಟಗಳನ್ನು, ಆಸೆಗಳನ್ನು ತಾಯಿ ಈಡೇರಿಸಲಿ ಅಂತ ಹೇಳ್ತಾ ಜೈ ಮಾನಸಾದೇವಿ. ಸ್ನೇಹಿತರೆ, ನಾವೀಗ ಮಾನಸಾದೇವಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹರಿದ್ವಾರದಲ್ಲಿರೋದು ಫಸ್ಟು ನಾವು ಹೋಗ್ತಾ ಇರೋಂಥ ಜಾಗ. ಬನ್ನಿ, ಮಾನಸಾದೇವಿ ದೇವಸ್ಥಾನ ರೈಲ್ವೆ ಸ್ಟೇಷನಿಂದ ಹಾರ್ಡ್ಲಿ ಅಂದರೆ 1-1.5 ಕಿಲೋಮೀಟ್ರ್ ಆಗುತ್ತೆ. ಆಟೋದಲ್ಲಿ ಒಂದು 50 ರೂಪಾಯಿ ಮಿನಿಮಮ್ ತೊಗೊಳ್ತಾರೆ. ಬನ್ನಿ, ಅಲ್ಲಿ ಕೇಬಲ್ ಕಾರ್ ಇದೆ. ಕೇಬಲ್ ಕಾರಲ್ಲಿ ಹೋಗಿ ಅಲ್ಲಿ ಮೇಲೆ ಹೋಗಿ ದೇವ್ರನ್ನ ನೋಡಿಕೊಂಡು ಮುಂದಿನ ಪ್ರಯಾಣ ಎಲ್ಲಿಗೆ ಅಂತ ಹೇಳ್ತೀನಿ. ರೋಪ್ವೇನಲ್ಲೇ ತಮ್ಮೆಲ್ರಿಗೂ ವೆಲ್ಕಮ್ ಮಾಡ್ತೀನಿ. ಹರಿದ್ವಾರಕ್ಕೆ ಬಂದಿದ್ದೀನಿ. ಪ್ರತಿಯೊಂದು ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಹಾಗೆ ಈ ಕನ್ನಡಿಗನ ಪ್ರಯತ್ನಕ್ಕೆ ಕನ್ನಡಿಗರ ಆಶೀರ್ವಾದ ಸದಾ ಇರುತ್ತೆ ಅಂತ ಭಾವಿಸ್ತಾ, ತುಂಬ ದೂರದಿಂದ ಬಂದು ತುಂಬ ಕಷ್ಟಪಟ್ಟು ಭಾಳ ಕಷ್ಟ ಎಲ್ಲೆಲ್ಲ ಕವರ್ ಮಾಡುವಂಥದ್ದು ಮಾಡ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ವಿಡಿಯೋ ಮುಖಾಂತರ ತಾವೇನಾದರೂ ಮೊದಲನೇ ಬಾರಿಗೆ ಬಂದಿದ್ರೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಬಯಸ್ತೇನೆ. ಬನ್ನಿ, ಕಂಟಿನ್ಯೂ ಆಗೋಣ. ಸ್ನೇಹಿತರೆ, ನಾನಿವಾಗ ಬಂದಿರೋದು ಮಾನಸ ಮಂದಿರ್ ಹೆಬ್ಬಾಗ್ಲ ಬಳಿ ಬಂದಿದ್ದೀನಿ. ಇದಕ್ಕೆ ಕೇಬಲ್ ಕಾರ್ಗೆ 130 ರೂಪಾಯಿನ ತೊಗೊಳ್ತಾರಂತ. ಎಷ್ಟು ತೊಗೊಳ್ತಾರೆ ಅಂತ ಹೇಳ್ತೀನಿ. ಆಟೋಗೆ ರೈಲ್ವೆ ಸ್ಟೇಷನಿಂದ 50 ರೂಪಾಯಿ ತೊಗೊಳ್ತಾರೆ. ಎಲ್ಲ ಕಡೆ ಹೋದಂಗೆ ಇಲ್ಲೂ ಕೂಡ ಪ್ರಸಾದ ತೊಗೊಳ್ಳಿ ಅಂತ ಹೇಳಿ ಹಿಂಸೆ, ಹಿಂದೆ ಬೀಳೋರು ಜಾಸ್ತಿ. ಬನ್ನಿ ಹೋಣ. ಇದು ಬೆಟ್ಟಕ್ಕೆ ನಡ್ಕೊಂಡು ಹೋಗೋರಿಗೆ, ವೆಹಿಕಲ್ಸ್ ಹೋಗೋರಿಗೆ, ಕೇಬಲ್ ಕಾರ್ಗೆ ಇಲ್ಲಿದೆಯಂತ ಎಂಟ್ರಿ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಮೇಲ್ಗಡೆ ಮಾನಸಾದೇವಿ ಮಂದಿರ ಜೊತೆ ಕೇಬಲ್ ಕಾರೆಲ್ಲ ಅಲ್ಲಿ ಓಡಾಡ್ತಾ ಇದೆ. ಸೊ ಬನ್ನಿ, ಟಿಕೆಟ್ಗೆ ಹೋಗೋಣ. ಯಾವುದೋ ಈ ಗಲ್ಲಿಗಳಲ್ಲಿ ಓಡಾಡ್ದಂಗೆ ನೋಡಿ, ಮನೆ ಒಂದೊಂದು ಬೈಕ್ ಓಡಾಡ್ಬೋದು ಅಷ್ಟೇ ದಾರಿಗಳು. ಈ ಕಡೆ ಗೇಟಲ್ಲಿ ಡ್ರಾಪ್ ಮಾಡ್ದ, ಇದೇ ಪ್ಯಾಸೇಜ್ ಓಡಾಡೋರಿಗೆ. ಈ ಕಡೆನ ಆ ಕಡೆನ ಗೊತ್ತಿಲ್ವಲ್ಲ. ಇಲ್ಲಿ ಮಾನಸಾದೇವಿ ರೋಪ್ವೇ ರಾಸ್ತಾ. ಕಾಶಿಲೂ ಫಸ್ಟ್ ಹಿಂಗೆ ಇದ್ದಿದ್ದು, ಈಗೆಲ್ಲ ದೊಡ್ಡದು ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮೂರು, ನಮ್ಮ ರಾಜ್ಯ, ಅದರಲ್ಲೂ ಬೆಂಗಳೂರು ಮೈಸೂರು ಭಾಗ ಇದೆಯಲ್ಲ, ಭಾಳ ಅಂದವಾಗಿ ಸೊಗಸಾಗಿ ನೋಡೋದಕ್ಕೆ, ಇರೋದಕ್ಕೆ ವಾತಾವರಣ ಎಲ್ಲ ಸೂಪರ್ವಾಗಿರುತ್ತೆ. ನೋಡಿ, ಇದು ರೋಪ್ವೇ. ಟಿಕೆಟ್ ಎಲ್ಲಿ ತೊಗೊಬೇಕು ಗೊತ್ತಿಲ್ಲ. ಇಲ್ಲ, ನೀನು ಟಿಕೆಟ್ ತೊಗೊಳ್ಳೋ ಜಾಗ ಇದೇನೆ ಅನ್ಸುತ್ತೆ. ನೋಡೋಣ ಬನ್ನಿ. ಜನ ಲೈನ್ ನಿಂತವ್ರೆ ಟಿಕೆಟ್ಗೆ. ಸ್ನೇಹಿತರೆ, ಇಲ್ಲಿ ಇದು ಒಂಥರ ದಂಧೆನೇ ಅನ್ಕೊಳ್ಳಿ. ಪ್ರೈವೇಟ್ ಅವ್ರಿಗೆ ಕೊಟ್ಟಿದ್ದಾರೆ. ಮಾನಸಾದೇವಿಗೆ ರೋಪ್ವೇಗೆ 130 ರೂಪಾಯಿ ತೊಗೊಳ್ತಾರೆ ಮೇಲ್ಗಡೆ ಹೋಗೋದಕ್ಕೆ. ಹಾಗೆ ಚಂಡಿದೇವಿಗೆ 200 ಚಿಲ್ಲರೆ ಇದೆ. ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಒಟ್ಟಿಗೆ ಸೇರಿಸಿ ತೊಗೊಂಡ್ರೆ 444 ರೂಪಾಯಿ ಒಂದು ಟಿಕೆಟ್ ತೊಗೊಳ್ತಾರೆ. ನೀವೇನೋ ಸಿಂಗಲ್ ತೊಗೊಳ್ತೀವಿ ಅಂದರೆ 1 ಅವರ್ ವೆಯ್ಟ್ ಮಾಡಿಸ್ಬಿಡ್ತಾರೆ ಇಲ್ಲಿ. ಸೊ ಒಟ್ಟಿಗೆ ತೊಗೊಂಡ್ರೆ ಏನು ಮಾಡ್ತಾರೆ, ಪಟ್ಟ ಅಂತ ಒಳಗೆ ಬಿಡ್ತಾರೆ. ಬನ್ನಿ, ಒಳಗಡೆ ಹೋಗೋಣ. ನಾವಿವಾಗ ಹೋಗಿದ್ದು ಗೇಟ್ ನಂಬರ್ 2. ಅಲ್ಲಿ ವೆಯ್ಟಿಂಗು. ನಾನು ನಾರ್ಮಲ್ ಟಿಕೆಟ್ ಹೇಳಿದ್ನಲ್ಲ, ಗೇಟ್ ನಂಬರ್ 1ಕ್ಕೆ ಹೋದರೆ ಈ ಟಿಕೆಟ್ಗೆ ಸ್ಪೆಷಲ್ ಎಂಟ್ರಿ, ಅಲ್ಲಿಂದ ಬಿಟ್ಬಿಡ್ತಾರೆ. ನೋಡಿ, ಇಲ್ಲಿದೆ ಎಂಟ್ರಿ ಗೇಟ್, ಪ್ಯಾಕೇಜ್ ಟಿಕೆಟ್ 1. ಇದು 1ನೇ ನಂಬರ್ ಗೇಟಲ್ಲಿ ರೋಪ್ವೇಗೆ ಹೋಗ್ತಾ ಇರೋವಂಥದ್ದು ಸ್ಪೆಷಲ್ ಟಿಕೆಟ್. ಇಲ್ಲಿ ಪ್ರತಿಯೊಂದು ಬ್ಯಾಗ್ಗಳನ್ನ ಚೆಕ್ ಮಾಡ್ತಾರೆ. ಏನಿಲ್ಲ, ಏನಾದರೂ ವೆಪನ್ಸ್ ಏನಾರ ಇಟ್ಕೊಂಡಿರ್ತಾರ ಅಂತ ಅಷ್ಟೇ, ಬೇರೆ ಏನಿಲ್ಲ. ಚೆಕ್ಕಿಂಗ್ ಆಯಿತು. ಮುಂದಕ್ಕೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಹೋಗ್ತಾ ಇದೆ ನೋಡಿ ಕೇಬಲ್ ಕಾರ್ಗಳು ಹೋಗೋದು ಬರೋದು. ಬರ್ತಾ ಇದೆ.
ಇದು ಹೋಗ್ತಾ ಇದೆ 4 ಜನ ಒಂದರಲ್ಲಿ. ಇಲ್ಲಿ ಗ್ರೀನ್ ಸ್ಕ್ರೀನಲ್ಲಿ ಒಂದು ಫೋಟೋ ಮಾಡ್ತಾ ಇರ್ತಾರೆ, ವೆಲ್ಕಮ್ ಫೋಟೋ ಅಂತ ಹೇಳಿ. ಸೊ ನಮಗೆ ಬೇಕು ಅಂದರೆ ಆ ಫೋಟೋ ಈಸ್ಕೊಳ್ಬೇಕು ಅಂದರೆ ಹಿಂದೆ ಗ್ರೀನ್ ಸ್ಕ್ರೀನಲ್ಲಿ ಮಾಡಿರ್ತಾರೆ, ಹಿಂದೆ ದೇವಸ್ಥಾನದ ಮುಂದೆ ತೆಕ್ಕೊಂಡಂಗೆ. ಬೇಕಂದ್ರೆ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ, ಬೇಕಂದರೆ ತೊಗೊಂಡ್ಬೋದು ಫೋಟೋನ. ಸೊ ರೋಪ್ ವೇನಲ್ಲಿ ಹೋಗ್ತಾ ಇದೀವಿ. 4 ಜನ, ಎರ್ಗಡೆ ಇಬ್ರು ಕೂತಿದ್ದಾರೆ, ಈ ಕಡೆ ನಾವಿಬ್ರು ಕೂತಿದ್ದೀವಿ. ಸೊ ಮಾನಸಾದೇವಿ ಟೆಂಪಲ್ಗೆ ರೋಪ್ ವೇನಲ್ಲಿ ಹೋಗ್ತಾ ಇದೀವಿ. ಈ ಕಡೆಯಿಂದ ಹೋಗ್ತಾ ಇರೋದು ಒಂದು, ಬರ್ತಾ ಇರೋದು ಒಂದು. ನೋಡಿ ನಡ್ಕೊಂಡು ಹೋಗೋರಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ, ವೆಹಿಕಲ್ಸ್ ಅಲ್ಲಿ ಹೋಗೋರು ಹೋಗ್ತಾರೆ. ಇನ್ನೊಂದು ರೀಚ್ ಆಗ್ಬಿಡ್ತೀವಿ ಮಾನಸಾದೇವಿ ದೇವಸ್ಥಾನಕ್ಕೆ. ನಡ್ಕೊಂಡು ಹೋಗೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಟೈಮ್ ಇದ್ದಿದ್ರೆ ನಾವು ನಡ್ಕೊಂಡು ಹೋಗ್ಬೋದಿತ್ತು, ಟೈಮ್ ಇಲ್ವಲ್ಲ, ಕವರ್ ಮಾಡಲೇಬೇಕು. ರೋಪ್ ವೇನಲ್ಲಿ ಬಂದರೆ ದೇವಸ್ಥಾನಕ್ಕಿನ್ನ ಮೇಲ್ಗಡೆಗೆ ಬಂದ್ಬಿಡ್ತೀವಿ. ದೇವಸ್ಥಾನ ಕೆಳಗಡೆ ಇದೆ. ನೋಡಿ ಇವರು ಮೆಟ್ಲಿಂದ ಹತ್ತು ಬರ್ತಾರವ್ರು ಇಲ್ಲಿ ಬರ್ತಾ ಇದ್ದಾರೆ. ಇದು ದೇವಸ್ಥಾನದ ಎಂಟ್ರೆನ್ಸ್, ಇದು ಪ್ರವೇಶ್ ದ್ವಾರ. ಚಪ್ಪಲಿ ಬಿಡಿಸ್ಕೊಳ್ಳೋಕ್ಕೆ ಸೇವಾ ಅಂತಾರೆ, ಆಮೇಲೆ ಪ್ರಸಾದ ತಗೊಳ್ಳಿ ಅಂತ ಜೀವ ತೆಗಿತಾರೆ. ಒಳಗಡೆ ದೇವಸ್ಥಾನ ಇರುವಂಥದ್ದು, ಈ ಕೆಂಪು ಬಿಲ್ಡಿಂಗ್ ಒಳಗಡೆ. ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟಿಂದ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಆ ವ್ಯೂ ಪಾಯಿಂಟ್ ಹೋಗಿ ಅಲ್ಲಿಂದ ಒಂದು ಸುತ್ತ ಕಾಡನ್ನು ತೋರಿಸಿ ಹಾಗೆ ದೇವಸ್ಥಾನದ ವ್ಯೂವನ್ನು ತೋರಿಸ್ತೀನಿ. ಮಾರುತಿ, ಬಜರಂಗಬಲಿ, ಇವು ಬಾಲತುಂಡ, ಮಖ ಒಂಥರ. ವ್ಯೂ ಪಾಯಿಂಟಿಗೆ ಹೋಗೋಣ ಬನ್ನಿ. ನೋಡಿ ಮಾನಸಾದೇವಿ ಕಾಡು, ಬೆಟ್ಟದ ಕಾಡು, ದೇವಸ್ಥಾನ ಅಲ್ಲಿದೆ. ತಾಯಿ ಮಾನಸಾದೇವಿ ಕೂತಿರೋಂಥ ಜಾಗ ಅದು. ಹಾಗೆ ಇಲ್ಲೇನೋ ಇದೆ. ಇಲ್ಲಿಂದನೂ ವ್ಯೂ ಪಾಯಿಂಟ್, ಗಂಗಾ ನದಿ ಕಾಣಿಸುವಂಥದ್ದು. ನೋಡಿ ಇಲ್ಲಿದ್ದಾರೆ ಬಾಸು, ಮಾರುತಿ, ಬಜರಂಗಬಲಿ. ನೋಡಿ ಇಲ್ಲಿಂದ ಮತ್ತೆ ಇನ್ನೊಂದ್ಸರಿ ಚೆಕಿಂಗ್ ಆಗುತ್ತೆ. ಈ ಫೋಟೋ ತೆಗೆದಿದ್ದು ಇಲ್ಲಿ ಫೋಟೋ ಫ್ರೇಮ್ ಈ ಥರ ಮಾಡಿ 100 ರೂಪೀಸ್ 200 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸಾಫ್ಟ್ ಕಾಪೀಸು ಕೊಡ್ತಾರೆ. ದೇವಸ್ಥಾನಗಳ ಹತ್ರ ಏನೇನು ಸಾಧ್ಯನೋ ಬಿಸ್ನೆಸ್ ಅಷ್ಟು ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಫೋಟೋ ಅನಾವಶ್ಯಕ, ಸುಮ್ಮನೆ ಏನೋ ಒಂದು ಗ್ರೀನ್ ಸ್ಕ್ರೀನಲ್ಲಿ ಯಾವ ಫೋಟೋ ಬೇಕದು ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನದ ಕೂರಿಸಿ ಅದಕ್ಕೋಸ್ಕರ ಒಳಗಡೆ ಲೈನ್ ಡಿವೈಟ್ ಮಾಡಿ ಒಳಗಡೆ ಬಿಟ್ಟು ತಿರ್ಗಾ ಲೈನಿಗೆ ಜಾಯಿನ್ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಇದ್ದದ್ದೇ ಇದು. ಪಿಕ್ಚರ್ ಕ್ವಾಲಿಟಿ ಕೈ ಸರ್ ಇದೆ. ಸ್ನೇಹಿತರೆ, ಮಾನಸಾದೇವಿ ದೇವಸ್ಥಾನದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಲೆಂತ್ ಆದರೆ ಅಂತ ಅಷ್ಟೇ. ಲೆಂತ್ ಆಗಿಲ್ಲ ಅಂತ ಹೇಳಿದ್ರೆ ಚಂಡಿದೇವಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಒಟ್ಟಿಗೆ ಪ್ಯಾಕೇಜ್ ತೊಗೊಂಡಿದ್ದೀನಿ.
ಸೊ ನಮ್ಮ ರೋಪ್ ವೇ ಪಯಣ ಕೆಳಗಡೆ ಬಾಟಮ್ವರೆಗೂ ಅಲ್ಲಿಂದ 100 ಮೀಟರ್ಸ್ ಹೋಗಿ ಬಸ್ ಕ್ಯಾಚ್ ಮಾಡಿ ತಿರ್ಗಾ ಚಂಡಿದೇವಿಗೆ ಹೋಗುವಂಥದ್ದು. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಸಪೋಸ್ ಏನೋ ಕಂಟಿನ್ಯೂ ಮಾಡಿದ್ರೆ ಚಂಡಿದೇವಿ ಕಂಟಿನ್ಯೂ ಮಾಡೋಣ ಬನ್ನಿ. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ನಾನು ನಿಮ್ಮನ್ನು ಹರಿದ್ವಾರದಲ್ಲಿರ್ತಕ್ಕಂಥ ಚಂಡಿದೇವಿ ದೇವಸ್ಥಾನ, ಸಾಕ್ಷಾತ್ ಪಾರ್ವತಿ ಅವತಾರ ಆದಿಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ, ಆ ದೇವಸ್ಥಾನಕ್ಕೂ ಕೂಡ ಕೇಬಲ್ ಕಾರ್ನಲ್ಲೇ ಹೋಗಬೇಕು. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ತಿಳಿಸ್ತೇನೆ. ನಮಸ್ಕಾರಗಳು.